ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಚಂದ್ರಗೌಡ ಕರೇಗೌಡ್ರು ಇವರು ತೋಟದಲ್ಲಿ ಇದ್ದೀವಿ. ಅವರು ಮರೂರು ಸಿದ್ದೇಶ್ವರ FEO ಇದರ ಅಧ್ಯಕ್ಷರು ಹೌದು, ಹಾಗೂ ತಮ್ಮ ಸ್ವಂತ ಜಮೀನಿಗೆ ಪ್ರೀಮಿಯರ್ ಕಂಪ್ನಿಯಿಂದ ಹನಿ ನೀರಾವರಿ ಅಳವಡಿಸಿಕೊಂಡಿದ್ದಾರೆ. ಬನ್ನಿ ಅವರ ಅನುಭವ, ಅವರ ಮಾತುಗಳೆಲ್ಲ ಕೇಳೋಣ. ಸರ್, ತಮ್ಮ ಪರಿಚಯ ಮಾಡ್ಕೊಳ್ತೀರಾ ಸರ್? ಹ್ಞೂ ಸರ್, ನಾವು ರಾಣೆಬೆನ್ನೂರು ತಾಲೂಕು ಚಳಗೇರಿ ಗ್ರಾಮದ ಒಬ್ಬ ಸಾಮಾನ್ಯ ರೈತರು ಸರ್. ನಾವು FPO ಮಾಡಿದ್ದೀವಿ. ನಾವು FPOದ ಅಧ್ಯಕ್ಷರು ಹೌದು. ಈಗಾಗಲೇ ಅದ್ರ ಬಗ್ಗೆ ನಮ್ಮ ಸಾಹೇಬ್ರು ಹೇಳ್ಯಾರ, ನಾವು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಅವ್ರ ಪ್ರೀಮಿಯರ್ ಕಂಪ್ನಿದ ನಮಗೆ ಇದು ಏಜೆನ್ಸಿ ಕೊಟ್ಟಿದ್ದಾರೆ ಸರ್. ತೋಟಗಾರಿಕೆ ಇಲಾಖೆಯವರು ಅವ್ರ ಸಹಕಾರದಿಂದ ನಮಗೆ ಏಜೆನ್ಸಿ ಕೊಟ್ಟಿದ್ದಾರೆ. ಈಗ ಹೋದ ಸಲ 1 ವರ್ಷದ ಪೂರ್ಣ ನಾವು ಅವ್ರ ಸೇವಾ ಮಾಡಿದ್ದೀವಿ. ಆ ಥರ ನಾವು ರೈತರಿಗೆ ಸೇವಾನೂ ಕೊಟ್ಟಿದ್ದೀವಿ. ರೈತರು ಒಳ್ಳೆ ಚೆನ್ನಾಗಿದ್ರದ್ದ ಕೆಲಸ ಸಿಗ್ತೈತಿ ಅಂತ ಹೇಳಿದ ಮೇಲೆ ನಾವು ಎಲ್ಲರಿಗೆ ಪರಿಚಯ ಮಾಡಿಕೊಟ್ಟು ನಾವು ಮುಂದುವರೆದು ಓಡಾಡಿ ನಮ್ಮ ಕೆಲಸಗಾರರು ಓಡಾಡಿ ಕೆಲಸ ಮಾಡಿಕೊಟ್ಟಾರ ಸರ್. ಅದೇ ರೀತಿ ನಾವು ಆ ಒಬ್ಬ FPOದ ಅಧ್ಯಕ್ಷರಾಗಿದ್ದಕ್ಕೆ ಒಂದು ಕಾರಣೀಭೂತ ಆಗಲಿ ಎಂದು ನಾವು ನಮ್ಮ ಹೊಲಕ್ಕೆ ಅದನ್ನೇ ಅಳವಡಿಸಿದ್ದೀವಿ. ಒಳ್ಳೆ ಮೆಟೀರಿಯಲ್ಸ್ ಐತಿ, ಒಳ್ಳೆ ಕೆಲಸ ಕೊಡ್ತಾ ಇದ್ದಾರೆ ಸರ್. ಅವರು ಆಗಿಂದಾಗೆ ಫೀಲ್ಡ್ಗೆ ಓಡಾಡ್ತಾ ಚೆಕ್ ಮಾಡ್ತಾ ಒಂದು ಸಣ್ಣದು ಒಂದು ಏನಾರ ಪ್ರಾಬ್ಲಮ್ ಐತಿ ಅಂದ್ರೂ ಆಗಿಂದಾಗಲೇ ಆ ಕೆಲಸಗಾರನ ಕಳಿಸಿ ಅದನ್ನು ಸರಿ ಮಾಡಿಕೊಟ್ಟು ಒಳ್ಳೆ ಕೆಲಸ ಕೊಡ್ತಾ ಇದ್ದಾರೆ ಸರ್. ಯಾರು ರೈತರಾದರೂ ಇದ್ರ ಬಗ್ಗೆ ಏನು ಅನುಮಾನ ಇಲ್ದಂಗೆ ಮಾಡ್ಕೊಳ್ಬೋದು ಸರ್. ಮೇಲಾಗಿ ಒಳ್ಳೆ ಮೆಟೀರಿಯಲ್ಸ್ ಐತೆ ಸರ್. ಈಗ ಬೇರೆ ಕಂಪ್ನಿಯವರು ಕಡಿಮೆ ರೇಟಿಗೆ ಮಾಡಿಕೊಡ್ತಾರೆ ಅಂದ್ರೆ ಜನ ಅದಕ್ಕೆ ಮೋಸ ಹೋಗ್ಬಾರ್ದು. ಇದು ಹೆಚ್ಚಿನ ರೇಟ್ ಕೊಡ್ತಾರೆ ಅಂದ್ರೆ ಅದು ಒಳ್ಳೆ ಮೆಟೀರಿಯಲ್ಸ್ ಇರ್ತೈತಿ ಅಂತ ನಾವೆಲ್ಲ ತಿಳ್ಕೊಬೇಕು ರೈತರು. ಇದ್ರದ್ದು ಯಾವುದೇ ತೊಂದರೆ ಇಲ್ಲ, ನೀರು ಪೂಲಾಗಲ್ಲ, ಆಳಿನ ಸಮಸ್ಯೆ ಆಗೋದಿಲ್ಲ. ನಮ್ಮ ಹೊಲಕ್ಕೆ ನಾವೇ ಕೆಲಸ ಕೈ ಮುಟ್ಟಿ ಮಾಡ್ಕೊಳ್ಳೋಷ್ಟಂತ ಶಕ್ತಿ ನಮಗೆ ಬರ್ತೈತಿ. ಆಳಿನ ಸಮಸ್ಯೆ ಉಲ್ಬಣ ಆಗೋದಿಲ್ಲ. ರೈತರು ಈ ಥರ ಮಾಡ್ಕೊಂಡ್ರೆ ನಾವು ಅಭಿವೃದ್ಧಿ ಹೊಂದಕ್ಕೆ ಒಂದು ದಾರಿ ಆಕತಿ. ಅದ್ರ ಜೊತೆಗೆ ನಮಗೆ ಮೇನ್ ಮುಂದಿನ ಪೀಳಿಗೆ ಬೇಕಾಗಿರೋದು ನೀರು ಏನಾದರೂ ತರಬೋದು, ನೀರು ತರೋಕ್ಕಾಗಲ್ಲ. ಆ ನೀರು ಉಳಿಸ್ಕೊಳಕ್ಕೆ ಇದು ಒಂದು ದೊಡ್ಡ ಶಾಶ್ವತವಾದಂಥ ಬುನಾದಿ ಅಂತ ನಾನು ಇದ್ರ ಬಗ್ಗೆ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಇದಕ್ಕೆ ಪ್ರೀಮಿಯರ್ ಕಂಪ್ನಿ ಕೈ ಜೋಡಿಸೈತಿ. ಇದ್ರ ಜೊತೆಗೆ ಒಳ್ಳೊಳ್ಳೆ ರೈತರು ಸೇರ್ಕೊಂಡು ಇದನ್ನು ಮುಂದುವರ್ಸೋಕೆ ಅನುಕೂಲ ಮಾಡ್ಕೊಂಡು ತಮ್ಮ ಒಳಗೊಳಗೆ ಇದನ್ನ ಅಳವಡಿಸ್ಕೈತಿ. ತೋಟಗಾರಿಕೆ ಇಲಾಖೆಯಿಂದ 90% ಇದಕ್ಕೆ ಸಬ್ಸಿಡಿ ಮಾಡಿಸ್ಕೊಡ್ತಾರೆ. ನಮ್ಮ ಕಂಪ್ನಿದನ ಮಾಡಿಸ್ಕೊಡ್ತಾವೆ. ನಮ್ಮ ಹುಡ್ರು 90% ಐತಿ. ಮೊದಲೆಲ್ಲ 40% 50% ಕೊಡೋರು. ಈ ಸಲ 50% ಜಾಸ್ತಿ ಮಾಡಿದ್ದಾರೆ. ರೈತರು ಇದ್ರ ಉಪಯೋಗ ಮಾಡ್ಕೋಬೇಕು. ಕೇವಲ 10%, ₹1ದಾಗ 90 ಪೈಸೆ ಸರ್ಕಾರ ಕೊಡ್ತೈತಿ, 10 ಪೈಸೆ ನಾವು ಹಾಕ್ಬೇಕು. ಇಷ್ಟು ಅನುಕೂಲ ಮುಂದೆ ಸಿಗ್ತೈತೋ, ಹಿಂದಂತೂ ಸಿಕ್ಕಿಲ್ಲ. ಮುಂದೆ ಸಿಗ್ತೈತಲ್ಲ ಗೊತ್ತಿಲ್ಲ ರೈತಾಪಿ ವರ್ಗಕ್ಕೆ. ಈ ಅವಕಾಶನ ರೈತರು ಉಪಯೋಗಿಸ್ಕೊಂಡು ಪ್ರೀಮಿಯರ್ ಕಂಪ್ನಿ ಮೆಟೀರಿಯಲ್ಸ್ ಹಾಕೊಳ್ಳಿ ಅಂತ ನಾವು ಕೇಳ್ಕೊಂತೀವಿ. ಸರಿ ಸರ್, ಧನ್ಯವಾದ ಸರ್.